ಡಿ ಬಾಸ್ ದರ್ಶನ್ ಕಣ್ಣೀರು ಹಾಕಿ ಮನಸ್ಸು ಹಗುರಾಯ್ತಾ? ಜೈಲು ವಾಸಕ್ಕೆ ಅಡ್ಜಸ್ಟ್ ಆಗ್ತಿದ್ದಾರೆ ನಟ ದರ್ಶನ್. ದಿನ ಕಳೆದಂತೆ ಜೈಲು ವಾಸಕ್ಕೆ ನಟ ದರ್ಶನ್ ಅಡ್ಜಸ್ಟ್ ಆಗ್ತಿದ್ದಾರೆ. ಆರಂಭದ ದಿನಗಳಲ್ಲಿ ಜೈಲಿನಲ್ಲಿ ಅಡ್ಜಸ್ಟ್ ಆಗಲು ಸಾಕಷ್ಟು ಕಷ್ಟಪಟ್ಟಿದ್ದ ನಟ ಈಗ ನಿಧಾನವಾಗಿ ಜೈಲಿಗೆ ಅಡ್ಜಸ್ಟ್ ಆಗ್ತಿದ್ದಾರೆ. ಇತ್ತೀಚೆಗೆ ಅವರ ಕುಟುಂಬಸ್ಥರು ಕೂಡ ಜೈಲಿಗೆ ಬಂದು ಅವರನ್ನು ಭೇಟಿ ಮಾಡಿದ್ರು. ದರ್ಶನ್ ಕುಟುಂಬಸ್ಥರ ಭೇಟಿಯ ಬಳಿಕ ಲವಲವಿಕೆಯಿಂದ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ ರಿಲ್ಯಾಕ್ಸ್ ಆಗಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸೆರೆವಾಸ ಅನುಭವಿಸುತ್ತಿರುವ ದರ್ಶನ್ ಅಂಡ್ ಗ್ಯಾಂಗ್ ಸದ್ಯ ಜೈಲಿನಲ್ಲೇ ಇದ್ದಾರೆ. ಜುಲೈ 1ರಂದು ನಿನ್ನೆ ನಟ ದರ್ಶನ್ ಅವರ ತಾಯಿ, ತಮ್ಮ, ಪತ್ನಿ, ಮಗ ಭೇಟಿಯಾಗಿದ್ರು. ಈ ವೇಳೆ ದರ್ಶನ್ ಕಣ್ಣೀರು ಹಾಕಿದ್ದು ನಟನ ಮನಸ್ಸು ಹಗುರವಾಗಿದೆ. ಹಾಗಾಗಿ ರಾತ್ರಿ ನಟ ಬೇಗನೆ ನಿದ್ರೆಗೆ ಜಾರಿದ್ರು. ಬೆಳಗ್ಗೆ ಬೇಗನೆ ಎದ್ದು ಸೆಲ್ನಲ್ಲಿ ಕೆಲವೊತ್ತು ವಾಕಿಂಗ್ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆಗೆ ಎದ್ದು ಸೆಲ್ನಲ್ಲಿಯೇ ವಾಕಿಂಗ್ ಮುಗಿಸಿದ ನಟ ಜೈಲ್ ಸಿಬ್ಬಂದಿ ಬಳಿ ಬಿಸಿ ನೀರು ಕೇಳಿ ಪಡೆದಿದ್ದಾರೆ. ಜೈಲಿನ ಮೆನುವಿನಂತೆ ದರ್ಶನ್ ಅವರಿಗೆ ಅವಲಕ್ಕಿ ಉಪ್ಪಿಟ್ಟು ಕೊಟ್ಟಿದ್ರು. ತಿಂಡಿ ಸೇವಿಸಿ ರಿಲ್ಯಾಕ್ಸ್ ಮೂಡ್ನಲ್ಲಿ ಕುಳಿತ ದರ್ಶನ್ ಸದ್ಯ ಸ್ವಲ್ಪ ಅಲ್ಲಿನ ವಾತಾವರಣಕ್ಕೆ ಹೊಂದಿರುವಂತೆ ಕಂಡು ಬರ್ತಾ ಇದೆ. ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕುಗ್ಗಿದ್ದ ದರ್ಶನ್ ಅವರಿಗೆ ಕುಟುಂಬಸ್ಥರು ಧೈರ್ಯ ಹೇಳಿದರು. ಅದೇ ರೀತಿ ತನ್ನ ತಾಯಿಯನ್ನು ನೋಡಿ ದರ್ಶನ್ ಅಪ್ಪಿಕೊಂಡು ಕಣ್ಣೀರು ಹಾಕಿದ್ದಾರೆ. ಕುಟುಂಬಸ್ಥರನ್ನು ನೋಡುತ್ತಿದ್ದಂತೆ ಭಾವುಕರಾದ ದರ್ಶನ್ ಕಣ್ಣೀರು ಹಾಕ್ಕೊಂಡಿದ್ದಾರೆ. ದರ್ಶನ್ಗೆ ತನ್ನ ತಮ್ಮ ದಿನಕರ್ ತೂಗುದೀಪ್ ಧೈರ್ಯವನ್ನ ಹೇಳಿದ್ದಾರೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕುಟುಂಬಸ್ಥರ ಜೊತೆ ಚರ್ಚೆಯನ್ನು ಸಹ ಮಾಡಿದ್ದಾರೆ. ಕಣ್ಣೀರು ಹಾಕಿ ಮಗನ ಸ್ಥಿತಿ ಕಂಡು ಗೋಳಾಡುತ್ತಿದ್ದ ತಾಯಿಗೆ ದರ್ಶನ್ ಅವರು ಸಮಾಧಾನ ಹೇಳಿದ್ದಾರೆ. ಮಕ್ಕಳು ಎಷ್ಟೇ ತಪ್ಪು ಮಾಡಿದ್ರು ತಂದೆ ತಾಯಿಗೆ ಒಂದೇ ಆಸೆ, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು, ಯಾರ ಹತ್ರನೂ ತಲೆ ಬಾಗಬಾರ್ದು ಅನ್ನೋದೇ ತಂದೆ ತಾಯಿಯ ಆಸೆ ಆಗಿರುತ್ತೆ. ವೀಕ್ಷಕರೇ, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.